ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಒಬ್ಬರೊಳಗೆ ಹೇಗೂ ಅನಿಸುತ್ತೆ. ಇದು ಚೆನ್ನಾಗಿದ್ದೀನಿ. ಸೊ ಇವತ್ತು ಸ್ಯಾಬತ್ ಡೇ. ಸೊ ವಿ ಸೆಲೆಬ್ರೇಟ್ ಲಾರ್ಡ್ಸ್ ಡೇ. ಇವತ್ತು ದಿನವನ್ನು ಪರಿಶುದ್ಧ ದಿನವೆಂತ ಕರೆಯುತ್ತೇವೆ. ಸೊ ಇವತ್ತಿನ ಮೆಡಿಟೇಟಿಂಗ್ ವರ್ಡ್ ಬಂದು ಕೀರ್ತನೆ 121. ನಾವು ಮೆಡಿಟೇಟಿವ್ ಓದಿಕೊಳ್ಳೋಣ. ಕೀರ್ತನೆ 121. ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿಯ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಆತನು ನನ್ನ ಪಾದಗಳನ್ನು ಕದಲಗೊಳಿಸದಿರಲು, ನನ್ನನ್ನು ಕಾಯುವವನು ತೂಕಡಿಸದಿರಲು. ಇಗೋ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆಮೇಲೆ ನನ್ನನ್ನು ಕಾಯುವವನು ಯೆಹೋವನೇ. ನನ್ನ ಬಲಗಡೆಗೆ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ഇരുಳಲ್ಲಿ ಚಂದ್ರನು ನನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನನ್ನ ಪ್ರಾಣವನ್ನು ಕಾಯುವನು. ನಾನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲವು ಯೆಹೋವನು ನನ್ನನ್ನು ಕಾಪಾಡುವನು. ಆಮೇಲೆ ಬೇರೆ 121 ಕೀರ್ತನೆ. ಸೋ ಬ್ಯೂಟಿಫುಲ್ ವರ್ಡ್. ನಮ್ಮ ಸಹಾಯವು ಎಲ್ಲಿಂದ ಬರುತ್ತದೆ? ದೇವರಿಂದ ಮಾತ್ರವೇ. ನಾವು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುತ್ತೇವೆ, ನಮ್ಮ ಸಹಾಯವು ಯೆಹೋವನಿಂದ ಬರುವುದು. ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದ ದೇವರಿಂದ ಮಾತ್ರವೇ ನಮ್ಮ ಸಹಾಯ ಬರುತ್ತದೆ. ಹಲ್ಲೆಲೂಯಾ. ಹಾಗೆ ನಾವು ನೋಡ್ತೇವೆ, ನಾವು ಎಲ್ಲಿಯಾದರೂ ಹೊರಗಡೆ ಹೋಗುವಾಗಲೂ ಬರುವಾಗಲೂ ನಮ್ಮನ್ನು ಕಾಯುವಾತನು ಯಾರು? ಯೆಹೋವ ದೇವರು. ದೇವರು ನಮ್ಮನ್ನು ಕಾಯುತ್ತಾರೆ. ಆತನು ನಮ್ಮ ಬಲಗಡೆಗೆ ನೆರಳಿನಂತೆ ನಿಂತಿರುವ ಆತನು. ಯಾವಾಗಲೂ ನಮಗೆ ನೆರಳಿನಂತೆ ದೇವರು ನಮ್ಮ ಸಂಗಡ ಇರುವ ಆತನು. ಹಗಲಲ್ಲಿ ಸೂರ್ಯನು, ഇരുಳಲ್ಲಿ ಚಂದ್ರನು ನಮ್ಮನ್ನು ಬಾಧಿಸುವುದೇ ಇಲ್ಲ. ಎಷ್ಟು ಒಳ್ಳೆ ವಾಕ್ಯ ಅಲ್ಲ ದೇವರು. ಯಾವುದೋ ಒಂದು ಪ್ರಕೃತಿ ಆಗಲಿ, ಯಾವ ವಿಷಯದಲ್ಲಿ ದೇವರಿಂದ ನಮ್ಮ ಸಾಮರ್ಥ್ಯ ಯಾವುದು ನಮ್ಮನ್ನು ಬಾಧಿಸುತ್ತದೆ. ಅಲ್ಲೂ ಅದೇ ರೀತಿ ಇಲ್ಲಿ ಯೆಹೋವನು ನಮ್ಮನ್ನು ಎಲ್ಲ ಕೇಡಿನಿಂದ ತಪ್ಪಿಸುತ್ತಾನೆ. ಹೌದು, ನಮ್ಮ ದಿನನಿತ್ಯ ವಾಕ್ಯವನ್ನು ಓದಿಕೊಳ್ಳಬೇಕು. ಸೊ ದೇವರ ವಾಕ್ಯ ಇಲ್ಲಿ ಹೇಳುತ್ತೆ, ಯೆಹೋವನು ನಮ್ಮನ್ನು ಎಲ್ಲ ಕೇಡಿನಿಂದ ತಪ್ಪಿಸುತ್ತಾನೆ, ನಮ್ಮ ಪ್ರಾಣವನ್ನು ಕಾಯುವವನು ಯೆಹೋವ ದೇವರು. ಅಲ್ಲದೆ ಏಸಪ್ಪನೇ ನಮ್ಮ ಪ್ರಾಣವನ್ನು ಕಾಯುವಾತನಾಗಿದ್ದಾರೆ. ನಮಗೆ ಯಾವುದರಿಂದಲೂ ಬಾಧೆ ಇಲ್ಲ. ದೇವರು ನಮ್ಮನ್ನು ಸುರಕ್ಷಿತವಾಗಿ ಇಟ್ಟಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ಹಾಗೆ ದೇವರ ವಾಕ್ಯ ಇರುತ್ತೆ. ಇಲ್ಲಿ ಕೊನೆಯ 8ನೇ ವಚನ, ನಾವು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲವು ಯೆಹೋವನು ನಮ್ಮನ್ನು ಕಾಪಾಡುವನು. ದೇವರು ನಮ್ಮನ್ನು ಕಾಪಾಡುವ ಕರ್ತನಾಗಿದ್ದಾರೆ. ನಾವೆಲ್ಲೇ ಹೋದರೂ, ಹೇಗೆ ಹೇಗೆ ಹೋದರೂ ಬಂದರೂ ನಮ್ಮನ್ನು ಕಾಪಾಡುವ ದೇವರು ಯೆಹೋವ ದೇವರು. ಯೇಸು ಸ್ವಾಮಿಯೇ ನಮ್ಮನ್ನು ಕಾಪಾಡುವ ಕರ್ತನಾಗಿದ್ದಾರೆ. ನಾವು ಹೋಗುವಾಗಲೂ ಬರುವಾಗಲೂ ನಮ್ಮನ್ನು ಪರಲೋಕ ದೇವದೂತ ಕಾಪಾಡುತ್ತಾರೆ. ನಮ್ಮನ್ನು ಕಾವಲಾಗಿರಿಸಿ ನಮ್ಮನ್ನು ಕಾಪಾಡುವ ದೇವರಾಗಿದ್ದಾರೆ. ವಾಕ್ಯ 91 ಕೀರ್ತನೆ ಹೇಳುತ್ತೇವೆ, ನಾನು ಹೋಗುವಾಗಲೂ ಬರುವಾಗಲೂ ಪರಲೋಕ ದೇವರು ನಮ್ಮನ್ನು ಕಾಪಾಡುತ್ತಾರೆ. ಸೊ 91 ಕೀರ್ತನೆ, 121 ಕೀರ್ತನೆ ಎಲ್ಲವನ್ನು ನಾವು ಮೆಡಿಟೇಟ್ ಮಾಡಿ ದಿನನಿತ್ಯ ನಾವು ಹೊರಗಡೆ ಹೋಗುವಾಗ ಬರುವಾಗ ಈ ವಾಕ್ಯವನ್ನು ಓದಿಕೊಂಡು ಪ್ರಾರ್ಥಿಸಿ ಹೋಗುವಾಗ ಕರ್ತನು ನಮ್ಮಲ್ಲಿ ದೊಡ್ಡ ಕಾರ್ಯ ಮಾಡುತ್ತಾರೆ. ಪ್ರೇಯರ್ ಆಸ್ ಅ ಬಿಗ್ ಪವರ್. ಅಂದರೆ ಪ್ರೇಯರಿಗೆ ತುಂಬ ಶಕ್ತಿ ಉಂಟು. ನಾವು ಮಾತನಾಡಬೇಕು. ವಾಕ್ಯದ ಮೂಲಕವೇ ನಾವು ದೇವರಲ್ಲಿ ಮಾತನಾಡುತ್ತೇವೆ. ಹಲ್ಲೆಲೂಯಾ. ಕರ್ತನು ಎಷ್ಟು ಸುಂದರವಾಗಿ 121 ಕೀರ್ತನೆ ನಮಗೋಸ್ಕರ ಬರೆದಿದ್ದಾರೆ. ಇದನ್ನು ನಂಬಿದರೆ ಖಂಡಿತವಾಗಿಯೂ ಈ ವಾಕ್ಯ ನಮ್ಮ ಜೀವಿತ ನೆರವೇರುತ್ತದೆ. ಓಕೆ ಫ್ರೆಂಡ್ಸ್, ದೇವರನ್ನು ಆಶೀರ್ವದಿಸಲಿ. God bless you all. Have a blessed day. God bless you.